ಮಂಡ್ಯದ ಗಂಡು ರೆಬೆಲ್ ಸ್ಟಾರ್ ಅಂಬರೀಶ್ ಈಗ ಮುಖ್ಯಮಂತ್ರಿ. ಆಶ್ಚರ್ಯ ಆಗ್ತಿದ್ಯಾ? ಇದು ಸತ್ಯ ಕಣ್ರಿ. ಅಂಬಿ ರೀಲ್ನಲ್ಲಿ ಮುಖ್ಯಮಂತ್ರಿ ಆಗ್ತಿದ್ದಾರೆ. ವೀರೇಂದ್ರ ಬಾಬು ನಿರ್ದೇಶನದ ಸ್ವಯಂ ಕೃಷಿ ಚಿತ್ರದಲ್ಲಿ ರೆಬೆಲ್ ಸ್ಟಾರ್ ಸಿಎಂ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸ್ವತಃ ರಾಜಕಾರಣಿಯಾಗಿರೋ ಅಂಬಿ ಚಿತ್ರದಲ್ಲಿ ಮುಖ್ಯಮಂತ್ರಿಯಾಗಿ ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮೈಸೂರಿನ ಶೂಟಿಂಗ್ ಸ್ಪಾಟ್ಗೆ ಹೋಗ್ಲೇಬೇಕು. ನಿನ್ನ ಹೆಸರ ನನ್ನ ಎದೆ ಬಡಿತದಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಅಂತ ಭಾವಿಸಿರೋ ರೆಬೆಲ್ ಸ್ಟಾರ್ ಅಂಬರೀಶ್ ಇದೇ ಕಾರಣಕ್ಕೆ ರಾಜಕೀಯಕ್ಕೆ ಎಂಟ್ರಿ ಆದ್ರು. ಒಳ್ಳೆ ಆಕ್ಟರ್ ಕಮ್ ಪೊಲಿಟಿಷಿಯನ್ ಆಗಿರೋ ಅಂಬಿ ಅಂತೂ ಇಂತೂ ಈಗ ಸಿಎಂ ಪಟ್ಟ ಅಲಂಕರಿಸ್ತಿದ್ದಾರೆ. ರಿಯಲ್ ಆಗಿ ಅಲ್ಲದೆ ಇದ್ರೂ ರೀಲ್ ನಲ್ಲಿ ಅಂಬಿ ಮುಖ್ಯಮಂತ್ರಿ ಆಗ್ತಿರೋದೇ ಅವರ ಅಭಿಮಾನಿಗಳಿಗೆ ಖುಷಿ. ಇದು ಸ್ವಯಂ ಕೃಷಿ ಚಿತ್ರದ ಮೂಲಕ. ವೀರೇಂದ್ರ ಬಾಬು ಕತೆ ಚಿತ್ರಕಥೆ ಬರೆದು ಈ ಚಿತ್ರವನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಈಗಾಗಲೇ ಬಹುತೇಕ ಶೂಟಿಂಗ್ ಮುಗಿಸಿರೋ ಚಿತ್ರತಂಡ ಸದ್ಯ ಮೈಸೂರಿನಲ್ಲಿ ಶೂಟಿಂಗ್ ಮಾಡ್ತಿದೆ. ಅಂಬರೀಶ್ ಮುಖ್ಯಮಂತ್ರಿ ಪಾತ್ರ ಮಾಡ್ತಿರೋದೇ ಈ ಚಿತ್ರದ ಹೈಲೈಟ್. ಮೈಸೂರಿನ ಜಿಕೆ ಗ್ರೌಂಡ್ನಲ್ಲಿರೋ ವೈದ್ಯರ ಸಭಾಂಗಣ ಸಜ್ಜಾಗಿತ್ತು. ಮುಖ್ಯಮಂತ್ರಿ ಅಂಬರೀಶ್ ಅವರಿಗೆ ಸನ್ಮಾನ ಏರ್ಪಡಿಸಲಾಗಿತ್ತು. ಜಯಘೋಷ ಚಪ್ಪಾಳೆಗಳ ನಡುವೆ ಸಭಾಂಗಣಕ್ಕೆ ಎಂಟ್ರಿ ಆದರೂ ಸಿಎಂ ಅಂಬರೀಶ್. ಸಿಎಂ ಸ್ಥಾನಕ್ಕೆ ಸಿಗಬೇಕಾದ ಗೌರವ, ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಈ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರಂತೆ ಅಂಬರೀಶ್. ಒಟ್ನಲ್ಲಿ ಸ್ವಯಂ ಕೃಷಿ ಚಿತ್ರದಲ್ಲಿ ರೆಬೆಲ್ ಸ್ಟಾರ್ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಈ ಪಾತ್ರಕ್ಕೆ ಅಂಬರೀಶ್ ಅವರು ಯಾಕೆ ಹಾಕೊಂಡ್ವಿ ಅನ್ನೋ ವಿಚಾರಕ್ಕೆ ಬಂದ್ರೆ, ಒಂದು ಮೆಸೇಜ್ ಹೇಳಬೇಕಾದ್ರೆ ಒಬ್ಬ ಹಿರಿಯರು ಹೇಳಿದ್ರೆ, ಸಾಮಾನ್ಯವಾಗಿ ಒಬ್ಬ ಹಿರಿಯರು ಹೇಳಿದ್ರೆ ಅದು ವ್ಯಾಲ್ಯೂಬಲ್ ಆಗಿರುತ್ತೆ. ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಏನು ಮೆಸೇಜ್ ಓರಿಯೆಂಟೆಡ್ ಇದೆ, ಕೆಲವೆಲ್ಲ ಭ್ರಷ್ಟಾಚಾರದ ಬಗ್ಗೆ ಇರ್ಬೋದು, ಈ ಗೌರ್ಮೆಂಟ್ ನಡೀತಿರೋ ಅವಾಂತರಗಳ ಬಗ್ಗೆ ಇರ್ಬೋದು, ವಾಟ್ ಎವರ್, ಅದ್ರ ಮೆಸೇಜನ್ನು ಒಬ್ಬ ಇಂಡಸ್ಟ್ರಿ ಇದೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದ ಮೇನ್ ಪರ್ಸನ್ ಅಂದರೆ ಈಗ ಅಂಬರೀಶ್ ಸರ್ ಅವರೇ. ಅವ್ರ ಮುಖಾಂತರ ಒಂದು ಮೆಸೇಜ್ ಚಾನ್ಸಸ್ ಇದೆ. ಆ ಮೆಸೇಜ್ಗೆ ವ್ಯಾಲ್ಯೂ ಬರುತ್ತೆ. ನಾವು ಏನಾದರೂ ಒಂದು ಮೆಸೇಜ್ ಕೊಟ್ಟರೆ ಒಂದು ಸಿನಿಮಾದಲ್ಲಿ ಅದಕ್ಕೆ ಪೂರಕವಾಗಿ ಯಾರಾದರೂ ಅಳವಡಿಸ್ಕೋಬೇಕು ಜೀವನದಲ್ಲಿ. ಚಿತ್ರದಲ್ಲಿ 6 ಹಾಡುಗಳಿದ್ದು ಅಭಿಮನ್ ರಾಯ್ ಮ್ಯೂಸಿಕ್ ನೀಡಿದ್ದಾರೆ. ಉಳಿದಂತೆ ಸೂರಿಯವರ ಕ್ಯಾಮ್ರಾ ವರ್ಕ್ ಚಿತ್ರಕ್ಕಿದೆ. ಚಿತ್ರದಲ್ಲಿ 3 ಅದ್ಭುತ ಫೈಟ್ಗಳಿದ್ದು ಪ್ರೇಕ್ಷಕರಿಗೆ ಖಂಡಿತ ಇಷ್ಟವಾಗುತ್ತೆ ಅಂತಾರೆ ಸ್ವತಃ ನಾಯಕ ನಟರಾಗಿ ಕಾಣಿಸಿಕೊಂಡಿರೋ ನಿರ್ದೇಶಕ ವೀರೇಂದ್ರ ಬಾಬು. ಒಳ್ಳೆ ಮೆಸೇಜ್ ಲವ್ ಸ್ಟೋರಿ ಮುಖಾಂತರ ಇಲ್ಲಿ ಕೊಟ್ಟಿದ್ದೇವೆ. ಮತ್ತೆ ಈಗೇನು ಮತ್ತೆ ಅಂಬರೀಶ್ ಅವ್ರನ್ನ ಮುಖ್ಯಮಂತ್ರಿ ಪದದಲ್ಲಿ ತಗೊಂಡು ಬರೀ ಪಬ್ಲಿಸಿಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಅಲ್ಲ. ಇದು ನಾವು ಸ್ಟೋರಿ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ. ಅವತ್ತೇನೆ ಡಿಸೈಡ್ ಮಾಡಿದ್ವಿ ಅಂಬರೀಶ್ ಅವ್ರ ಕೈ ಮಾಡಬೇಕು ಅಂತ. ಮತ್ತೆ ಸಾರ್ ಅವ್ರು ಹೇಳಿದಾಗ ನಂದೇ ಅಂತ ಒಂದು ವಿಷನ್ ಇದೆ. ಒಬ್ಬ ಸಿಎಂ ಆದ್ರೆ ಏನೆಲ್ಲ ಮಾಡ್ಬೋದು, ಒಬ್ಬ ಶಕ್ತಿ ಇದ್ರೆ ಬಳಸ್ಕೊಂಡು ಏನೆಲ್ಲ ಮಾಡ್ಬೋದು ಅಂತ ಗೊತ್ತಿದೆ. ನಿಮಗೆಲ್ಲ ಗೊತ್ತಿದೆ. ಇವತ್ತು ಬ್ಲಾಕ್ ಮನಿ ಎಷ್ಟು ಸಾವಿರ ಲಕ್ಷಾಂತರ ಕೋಟಿಗಳಿದೆ, ಅದು ಇದೆಲ್ಲ ಗೊತ್ತಿದೆ. ಕರಪ್ಷನ್ ಆಗಿರ್ತಕ್ಕಂಥ ಎಷ್ಟಿದೆ ಅಂತ. ಅಂದ್ರೆ ಒಬ್ಬ ಸಿಎಂ ಆದ್ರೆ ಏನೆಲ್ಲ ಮಾಡ್ಬೋದು ಅನ್ನೋ ನಂಗೊಂದು ವಿಷನ್ ಇದೆ. ಸ್ವಯಂ ಕೃಷಿಯಲ್ಲಿ ಅದೇನೇ ಇರಲಿ, ಅಂಬರೀಶ್ ಚಿತ್ರದಲ್ಲಿ ಮುಖ್ಯಮಂತ್ರಿ ಆಗ್ತಿರೋದು ಅಭಿಮಾನಿಗಳಿಗೆ ಸಂತಸ ಮೂಡಿಸಿದೆ. ರಿಯಲ್ ಲೈಫ್ ನಲ್ಲಿ ರೆಬೆಲ್ ಸ್ಟಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಕಾಯ್ತಿರೋ ಅಭಿಮಾನಿಗಳಿಗೆ ಸ್ವಯಂ ಕೃಷಿಯ ಮೂಲಕವಾದ್ರೂ ಅವರನ್ನ ಸಿಎಂ ಆಗಿ ನೋಡೋ ಅವಕಾಶ ಸಿಗ್ತಾ ಇದೆ. ನಿನ್ನ ಹೆಸರ ನನ್ನ ಎದೆ ಬಡಿತದಲ್ಲಿ ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು.